2-3 ದಿನಗಳ ಹಿಂದೆ ಆಳಂದ ತಾಲೂಕಿನ ಕುರುಬ ಸಮಾಜದ ಕೆಲವು BJP ಮುಖಂಡರು ಮತ್ತು ಮಾಜಿ ಶಾಸಕರ ಕಾಯಂ ಗಿರಾಕಿಗಳಂದರೂ ತಪ್ಪಾಗಲಾರದು, ಅವರು ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರಿಗೆ ಆಪಾದನೆ ಮಾಡುತ್ತಾರೆ. ಏನೆಂದು ಆಪಾದನೆ ಮಾಡ್ತಾರೆ ಅಂದರೆ, ಆಳಂದ ಮತಕ್ಷೇತ್ರದಲ್ಲಿ ಕುರುಬ ಸಮಾಜದವರಿಗೆ ಸಂಪೂರ್ಣವಾಗಿ ನಿಷ್ಕಾಳಜಿ ಮಾಡುತ್ತಿದ್ದಾರೆ. ಅವರಿಗೆ ಯಾವುದೇ ಕಾಮಗಾರಿಗಳಾಗಿರ್ಬೋದು, ಅನುದಾನ ಆಗಿರ್ಬೋದು, ಕನಕ ಭವನ ಆಗಿರ್ಬೋದು, ಸಮಾಜದಲ್ಲಿ ಯಾವುದೇ ಹುದ್ದೆಗಳು ಕೊಡುವಲ್ಲಿ ವಿಫಲರಾಗಿದ್ದಾರೆ. ಕೂಡಲೇ ನಮ್ಮ ಸಮಾಜಕ್ಕೆ ಕೊಡಬೇಕು ಎಂಬ ಮಾತನ್ನು ಅವರು ಹೇಳ್ತಾರೆ. ಆದರೆ ಆ ಪತ್ರಿಕಾಗೋಷ್ಠಿ ಮಾಡಿದಂಥ ಸಮಾಜದ ಮುಖಂಡರಲ್ಲಿ ಅವರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಈ ಪತ್ರಿಕಾಗೋಷ್ಠಿ ಮೂಲಕ. ಚುನಾವಣೆಯಲ್ಲಿ ಹೋದ ಸಂದರ್ಭದಲ್ಲಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರು ಇದ್ದಾಗ ತಾಲೂಕು ಪಂಚಾಯತಿ ಅಧ್ಯಕ್ಷರು ಅವರೇ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವರೇ, ಹಾಗೂ ತಾಲೂಕಿನ ಶಾಸಕರು ಕೂಡ ಅವರೇ, ರಾಜ್ಯ ಸರ್ಕಾರವೂ ಕೂಡ ಅವರದೇ, ಕೇಂದ್ರ ಸರ್ಕಾರವೂ ಕೂಡ ಅವರದೇ. ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೂ ಸರ್ಕಾರ ಅವರದೇ, ಆಡಳಿತ ಅವರದೇ ಇದ್ದರೂ ಕೂಡ ಒಬ್ಬ ಕುರುಬ ಸಮಾಜದ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮುಖಂಡನ್ನು ಕೂಡ ಗುರುತಿಸ್ಲಿಕ್ಕೆ ಆಗಲಿಲ್ಲಂಥ ಆಳಂದದ ಪರಿಸ್ಥಿತಿ ಅವರದು. ಆದರೆ ಯಾವುದೇ ಚುನಾವಣೆಗಳು ಬಂದರೂ ಕೂಡ ಪ್ರಥಮವಾಗಿ ಆದ್ಯತೆ ಕೊಡುವರು ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು. ಇವತ್ತು ಉದಾಹರಣೆಯಾಗಿ ಹೇಳಬೇಕಾದರೆ KMFನಲ್ಲಿ 2 ಜನರನ್ನು ನಿರ್ದೇಶಕರ ಕುರುಬ ಸಮಾಜವನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಟಿಕೆಟ್ ಕೊಡುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇವತ್ತು ಇವೆಲ್ಲವೂ ನೋಡಿದಾಗ ಮತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸದಸ್ಯರು ಕೂಡ ಕುರುಬ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸುಮಾರು ಇವೆಲ್ಲವೂ ನೋಡಿದಾಗ ಪ್ರತಿಯೊಂದು ಹಳ್ಳಿಗೂ ಕೂಡ ಸುಮಾರು 15ರಿಂದ 20 ಲಕ್ಷದವರೆಗೆ ಒಂದೊಂದು ಕಡೆ 50. ಇವತ್ತು ಮಾಧ್ಯಮದ ಮುಖಾಂತರ ನನಗೆ ತಿಳಿದು ಬಂತು, ಏನು ಒಂದು SIT ರಚನೆ ಮಾಡಿ ಆಳಂದದಲ್ಲಿ ವೋಟ್ ಡಿಲೀಟ್ ಪ್ರಯತ್ನ ಆಗಿದೆ ಅಂತ ನಾವು ಒಂದು ಪ್ರಕರಣದಲ್ಲಿ ನಮ್ಮ ತಂದೆಯವರು ಸುಭಾಷ್ ಗುತ್ತೇದಾರ್ ಹಾಗೂ ನನ್ನ ಮೇಲೆ ಒಂದು ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂತಂದು ಗೊತ್ತಾಯಿತು. ಆದರೆ ಇದು ಒಂದು 2023ರಲ್ಲಿ ಫೈಲ್ ಆದ ಕೇಸು. ನಂತರ BR ಪಾಟೀಲ್ ಕಾಂಗ್ರೆಸ್ದಿಂದನೇ ಅವರು ಆಯ್ಕೆ ಆಗ್ತಾರೆ. ಆಮೇಲೆ ಅವ್ರ ಸರ್ಕಾರ ಬರುತ್ತೆ. ಆ ಸರ್ಕಾರವನ್ನು ಬಳಸ್ಕೊಂಡು ಅವರು CID ಪ್ರಕರಣ ಕೊಟ್ಟು ಇದು ನಮ್ಮ ಮೇಲೆ ಕೇಸು ತಿರುಗಿಸುವಂಥ ಕೆಲಸ ಇವತ್ತು BR ಪಾಟೀಲ್ ಮಾಡಿದ್ದಾರೆ. ಮತ್ತು ಇವತ್ತು 2-2.5 ವರ್ಷ ಆದ್ರೂ ಕೂಡ ಇಲ್ಲಿವರೆಗೂ ಏನೂ ಇದರಲ್ಲಿ ಪ್ರಗತಿ ಆಗಿರಲಿಲ್ಲ. ಆ ಕೇಸ್ CID ಕೊಟ್ಟರು ಕೂಡ, ಯಾಕಂದರೆ ಈ ಕೇಸ್ನಲ್ಲಿ ಏನೂ ಅಂಥದ್ದು ಇಲ್ಲ, ಸುಳ್ಳು ಕೇಸ್ ಇದು. ಬಟ್ ಯಾವಾಗ ರಾಹುಲ್ ಗಾಂಧಿ ಒಂದು ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಬಿಹಾರ್ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಜನರ ಮೇಲೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು, ಹೊಸ ನೆರೆಟಿವ್ ಕೊಡಬೇಕು, ವೋಟ್ ಚೋರಿ. ಯಾಕಂದರೆ ಹೋದ ಸರ್ತಿ ಅವರು ಸಂವಿಧಾನ ಬದಲಾವಣೆ ಅಂತಂದು ನೆರೆಟಿವ್ ಕೊಟ್ಟಿದ್ರು. ಈ ಸರ್ತಿ ವೋಟ್ ಚೋರಿ ಅಂತಂದು ತಮ್ಮ ಸೋಲನ್ನು, ತಮ್ಮ ವಿಫಲ ನಾಯಕತ್ವವನ್ನು ಜನರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನನ್ನ ಸೋಲು ಬೇರೆಯವ್ರ ಮೇಲೆ ಹಾಕಬೇಕು ಅಂತಂದು ಇವತ್ತು BJP ಮೇಲೆ ಮತ್ತು ಚುನಾವಣೆ ಸಂಸ್ಥೆ ಮೇಲೆ ಒಂದು ಬ್ಲೇಮ್ ಮಾಡೋದು ರಾಹುಲ್ ಗಾಂಧಿ ಯಾವಾಗ ಪ್ರಾರಂಭ ಮಾಡಿದ್ರು ಅವಾಗ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿ BR ಪಾಟೀಲ್ ಇದು ಒಂದು ಅವಕಾಶ ಇಟ್ಕೊಂಡು ಅವರಿಗೆ ಖುಷಿ ಪಡಿಸೋ ಸಲುವಾಗಿ ರಾಹುಲ್ ಗಾಂಧಿಗೆ ಯಾವಾಗ BR ಎಲೆಕ್ಷನ್ ಬರುತ್ತೆ ಆವಾಗ SIT ರಚನೆ ಮಾಡ್ತಾರೆ. SIT ಮಾಡಿ ನಮ್ಮ ಮನೆ ಮೇಲೆ ಒಂದು ಸರ್ಚ್ ವಾರೆಂಟ್ ಇಶ್ಯೂ ಮಾಡಿ ಸರ್ಚ್ ಮಾಡ್ತಾರೆ. ಆದರೆ ಇಲ್ಲಿ ಏನೂ ಸಿಗೋದಿಲ್ಲ. ಮತ್ತು ನಮ್ಮ ಬಾರ್ ಮೇಲೆ ಮಾಡ್ತಾರೆ, ಅಲ್ಲಿನೂ ಏನೂ ಸಿಗೋದಿಲ್ಲ. ಮತ್ತು ಈಗ ನಾಳೆ ಒಂದು ಸಮಾವೇಶ ಕಾಂಗ್ರೆಸ್ದವ್ರು ಮಾಡ್ಲಿಕತ್ತಾರ ವೋಟ್ ಚೋರಿದು. ಆ ಸಮಾವೇಶದಾಗ ಹೇಳೋ ಸಲುವಾಗಿ BJPದವರು ಚಾರ್ಜ್ ಶೀಟಲ್ಲಿ ಇದ್ದಾರೆ ಅಂತಂದು ಹೇಳೋ ಸಲುವಾಗಿ ನಮ್ಮ ತಂದೆಯವ್ರದ್ದು ಮತ್ತು ನಮ್ಮದು ಹೆಸರು ಸೇರ್ಪಡೆ ಒತ್ತಡದಿಂದ ಇವತ್ತು ಸೇರ್ಪಡೆ ಮಾಡಿಸಿ ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂತಂದು ನನಗೆ ಇದು ನಂಬಿಕೆ ಇದೆ. ಅದಕ್ಕೆ ಈ ಕೇಸ್ದಲ್ಲಿ ನಮ್ಮದು ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇಲ್ಲ. ನಾವು ಇದಕ್ಕೆ ಸಂಬಂಧ